ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರೇ, ಮೇ 1, 2, 3, 4, 5 ನಿಮ್ಮ ಹಣೆ ಬರಹವೇ ಬದಲಾಗುತ್ತೆ ನೋಡಿ. ಸತ್ಯ ತಿಳಿದುಕೊಂಡರೆ ಆಶ್ಚರ್ಯ ಪಡ್ತೀರಾ. ಏಕೆಂದರೆ ಮೇ 1ನೇ ತಾರೀಕು ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆ ಮುಗಿದಿದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ದೇವರು ಸೂಚಿಸುತ್ತಿರುವಂತಹ ವಿಶೇಷವಾದ ಸಂದರ್ಭ. ಈ ಸತ್ಯವನ್ನು ಕೇಳಿದ ನಂತರ ನಿಮ್ಮ ಜೀವನದಲ್ಲಿ ಅಪಘಾತಕ್ಕೆ ಒಳಗಾಗುತ್ತೀರಾ. ಏಕೆಂದರೆ ಮೇ 1ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಸಂಬಂಧಿಕರು ನಿಮ್ಮನ್ನು ಬೇಡಿಕೊಳ್ತಾರೆ. ಈ ಒಳ್ಳೆಯ ಸುದ್ದಿ ನಿಮ್ಮ ಜೀವನದಲ್ಲಿ ನಿಜವಾಗಿ ಕೂಡ ನಿಮ್ಮನ್ನು ನಗುವಂತೆ ಮಾಡುತ್ತದೆ. ನಾಳೆಯ ಬೆಳಗ್ಗೆ 24 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಸತ್ಯವನ್ನು ಕೇಳಿದ ನಂತರ ನೀವು ನಿಮ್ಮ ಮನೆಗೆ ಹೋಗಿ ಸಿಹಿ ತಿಂಡಿಗಳನ್ನು ವಿತರಿಸಲು ಹಂಚಲು ಶುರು ಮಾಡ್ತೀರಾ. ಏಕೆಂದು ಕೇಳಿದರೆ ಸಾಮಾನ್ಯವಾದ ವಿಷಯವಲ್ಲ. ಏಕೆಂದರೆ ಮೇ 1ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಈಗ ಹುಣ್ಣಿಮೆ ಮುಗಿದಿದೆ. ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದಂತಹ ಕ್ಷಣ ಇದಾಗಿರುತ್ತೆ. ನೀವು ಕಣ್ಣೀರಿನೊಂದಿಗೆ ಕನಸು ಕಂಡ ಕ್ಷಣ ಬಂದಿದೆ. ಈಗ ಕ್ಷಣದಲ್ಲಿ ನೀವು ಜೀವನವನ್ನು ಅದ್ಭುತವಾಗಿಸುವಂತಹ ಬದಲಾವಣೆಯತ್ತ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತದೆ. ಇದು ಸಾಮಾನ್ಯವಾದ ಸಮಯವಲ್ಲ, ಆದರೆ ಇದು ನಿಮ್ಮ ಜೀವನದ ಹಣೆ ಬರಹವನ್ನು ತೀವ್ರವಾಗಿ ಬದಲಾಯಿಸಬಹುದಾದ ಕಠಿಣವಾದ ತಕ್ಷಣದ ಸತ್ಯದ ಬಹಿರಂಗವಾಗುವಂತಹ ಸಂದರ್ಭ. ನಿಮ್ಮನ್ನು ನಂಬಿರುವಂತಹ ಎಲ್ಲ ಜನರಿಗೂ ಕೂಡ ನೀವು ವಿಶೇಷವಾಗಿ ಶಕ್ತಿ ಮತ್ತು ಜೀವನದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಶ್ರೀಮಂತಿಕೆಯನ್ನು ಕೊಡುವಂತಹ ವಿಶೇಷವಾದ ಸಂದರ್ಭವಾಗಿರೋದ್ರಿಂದ ಮೀನ ರಾಶಿಯಲ್ಲಿರ್ತಕ್ಕಂತಹ ಜನರು ಯಾವುದೇ ಸಮಯ ಬಂದರೂ ಕೂಡ ಕಷ್ಟಗಳಿಗೆ ಎದುರುವ ಅವಶ್ಯಕತೆ ಇಲ್ಲ. ನಿಮ್ಮ ಕುಟುಂಬ ನಿಮಗೋಸ್ಕರ ಹಗಲು ಇರುಳು ಅಂತ ಕಷ್ಟಪಟ್ಟಿದೆ. ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಣ್ಣೀರು ಸುರಿಸಿದ್ದಾರೆ. ಆದರೆ ಈಗ ನೀವು ಸಂತೋಷದಿಂದ ಅಳುತ್ತೀರಾ ಮತ್ತು ಆ ಕಣ್ಣೀರು ದುಃಖದಿಂದಲ್ಲ, ಆದರೆ ವರ್ಷಗಳ ಕಾಲ ತಡೆ ಹಿಡಿಯಲಾದ ಪ್ರಾರ್ಥನೆಗಳ ಫಲವಾಗಿರುತ್ತದೆ. ಹಾಗಾದರೆ ಈ ರಾಶಿಯವರಿಗೆ ಮುರಿದು ಬಿದ್ದು ಹೋದ ಯಾವುದೇ ಬೆಂಬಲವಿಲ್ಲದ ಜೀವನವನ್ನ ಕೇವಲ ಭರವಸೆಯ ಆಧಾರದ ಮೇಲೆ ಬದುಕುತ್ತಿರುವಂತಹ ವ್ಯಕ್ತಿಗೆ ಸಮಯ ಬಂದಿದೆ ಅಂತ ಹೇಳುವ ಒಂದು ವಿಶೇಷವಾಗಿರುವಂತಹ ಸಂದರ್ಭ. ಈಗ ಜೀವನದಲ್ಲಿ ಕರಾಳವಾಗಿರುವ ರಾತ್ರಿಗಳು ಪ್ರಕಾಶಮಾನವಾಗುವಂತಹ ಉದಯಗಳಿಂದ ಅನುಸರಿಸಲ್ಪಟ್ಟಿರುತ್ತದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಏಕೆಂದರೆ ಮೇ 1 ಹುಣ್ಣಿಮೆ ಅಂತ ಹೇಳ್ಬೋದು. ಈಗ ಹುಣ್ಣಿಮೆ ಮುಗಿದಿದೆ. ಇವತ್ತು 2ನೇ ತಾರೀಕು ಮೇ ಆಗಿರೋದ್ರಿಂದ ಇನ್ನು 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೇವತೆಗಳ ಅದ್ಭುತವಾದ ಶಕ್ತಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ದಿನ ಮಾಡುವಂತಹ ಪ್ರತಿಯೊಂದು ಪರಿಹಾರಗಳು ಕೂಡ ನಿಮ್ಮ ಜೀವನವನ್ನ ಅದೃಷ್ಟವನ್ನ ಉಜ್ವಲ ಮಾಡುತ್ತೆ. ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಕ್ಕೆ ಸಹಕಾರ ಮಾಡುತ್ತೆ. ಆದ್ದರಿಂದ ನಿಮ್ಮ ಜೀವನವು ಇಲ್ಲಿಯವರೆಗೆ ದುಃಖದಿಂದ ತುಂಬಿದರೆ ಆ ದುಃಖಗಳು ಈಗ ನಿಮ್ಮ ಜೀವನದ ದೊಡ್ಡ ತಿರುವಾಗಬಹುದು. ಖಚಿತವಾಗಿ ನಿಮ್ಮ ದುಃಖಗಳು ನಿಮ್ಮ ದೌರ್ಬಲ್ಯಗಳಲ್ಲ, ಬದಲಾಗಿ ನೀವು ದೇವರ ಮುಂದೆ ನಿಮಗಾಗಿ ಆರಿಸಿಕೊಂಡಂತಹ ವಿಶೇಷವಾದ ಸಿದ್ಧತೆಗಳಾಗಿದ್ದವು. ನೀವು ಬಲಶಾಲಿ ಆಗಿದ್ದೀರಾ, ಅದಕ್ಕಾಗಿ ನೀವು ಇದನ್ನೆಲ್ಲ ಸಹಿಸಿಕೊಂಡಿದ್ದೀರಾ. ಒಟ್ಟಾರೆಯಾಗಿ ಈಗ ನಿಮ್ಮ ತಾಳ್ಮೆ ಅದರ ಮಿತಿಯನ್ನು ತಲುಪಿದಾಗ ಮೇಲಿನಿಂದ ಒಂದು ಚಿಹ್ನೆ ಬರುತ್ತದೆ, ಸಂಕೇತ ಕಾಣಿಸುತ್ತದೆ. ಆ ಒಂದು ಸಂಕೇತ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ನಾನು ನೀಡಿದಾಗ ನೀವು ಹೇರಳವಾಗಿ ಕೊಡುತ್ತೇನೆ ಎಂದು ದೇವರು ನಿಮಗೆ ತೋರಿಸಿಕೊಡುವಂತಹ ಸಂದರ್ಭ. ತನ್ನ ಅದೃಷ್ಟವನ್ನ ಎಂದಿಗೂ ಕೂಡ ಬೆರಗಾಗಿಸೋದಿಲ್ಲ. ಖಂಡಿತವಾಗಿ ನೀವು ನಡೆಯುವಂತಹ ದಾರಿಯ ದಿಕ್ಕನ್ನೇ ಬದಲಾಯಿಸುತ್ತದೆ. ಭಗವಂತನ ಆಶೀರ್ವಾದದ ದಯೆಯಾಗಿರುತ್ತದೆ. ಈಗ ಮೀನ ರಾಶಿಯವರು ಯೋಚಿಸುತ್ತಾ ಕುಳಿತುಕೊಳ್ಳುವ ವ್ಯಕ್ತಿಗಳಲ್ಲ, ಎಲ್ಲವನ್ನ ಕೂಡ ಈಗ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಮತ್ತು ಶಕ್ತಿಯನ್ನು ಪಡೆದುಕೊಂಡು ಕಷ್ಟಗಳನ್ನು ಎದುರಿಸಬೇಕು ಎಂದು ಪ್ರತಿದಿನ ಬೆಳಗ್ಗೆ ಏಳುತ್ತಾ ಎಚ್ಚರಗೊಳ್ಳುತ್ತಾ ಕಣ್ಣೀರಿಡುತ್ತಾ ಇವರ ಭಯವನ್ನ ಕೊನೆಗೊಳಿಸುತ್ತದೆ ಖಂಡಿತವಾಗಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು, ದುಃಖಗಳು, ಅದೇ ರೀತಿ ಆರ್ಥಿಕ ಸಮಸ್ಯೆಗಳು, ಸಾಲದ ಪರಿಹಾರಗಳನ್ನು ಈಗ ದೇವರು ನಿಮ್ಮ ಹಣೆ ಬರಹವಾಗಿ ಮೂಲಕ ಬರೆಯಲು ಕಳಿಸುತ್ತಿದ್ದಾನೆ. ಈಗ ನೀವು ಭಯ ಪಡುವ ಅಗತ್ಯವಿಲ್ಲ. ಏಕೆಂದರೆ ನೀವು ಎಲ್ಲವನ್ನ ಗೆದ್ದು ನಿಲ್ಲುವಂತಹ ನಿಮ್ಮ ಬಳಿ ಏನೂ ಇಲ್ಲ ಎಂದು ಭಾವಿಸಬೇಡಿ. ಏಕೆಂದರೆ ಬದಲಾಗಿ ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾನೆ ಎಂದು ಯೋಚಿಸಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವನ್ನ ಕೂಡ ಸ್ವೀಕರಿಸುತ್ತೀರಾ. ಆಸ್ತಿ ಆಗಿರಬಹುದು, ಹಣ ಆಗಿರಬಹುದು. ಬಂಜರು ಭೂಮಿಯಲ್ಲಿ ಮಳೆ ಬಿದ್ದಾಗ ಅಲ್ಲಿ ಅತ್ಯಂತ ಸುಂದರವಾದ ಹಸಿರು ಗಿಡಗಳು, ಬೆಳೆಗಳು, ಧಾನ್ಯಗಳು ಬೆಳೆಯುತ್ತವೆ. ದೇವರ ಆಶೀರ್ವಾದ ಮಳೆಯಾಗಿರುವಂತಹ ಆ ಬಂಜರ ಭೂಮಿ ನೀವಾಗಿರ್ತೀರಾ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಚಿನ್ನದಂತಹ ಬೆಳೆಯನ್ನ ಬಿತ್ತುವಂತಹ ಸಂದರ್ಭ. ನೀವು ನಿರಾಸೆಗೊಳ್ಳಬಾರದು. ಈ ಸಮಯದಲ್ಲಿ ನೀವು ದೇವರ ಒಂದು ಸಂಪೂರ್ಣವಾದ ಕೃಪೆಗೆ ಪಾತ್ರರಾಗಬೇಕು. ಎಲ್ಲ ರೀತಿಯ ಒಂದು ಸಕಲ ಐಶ್ವರ್ಯವನ್ನ ಬರಮಾಡಿಕೊಳ್ಬೇಕು ಅಂದ್ರೆ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರವನ್ನ ಖಂಡಿತವಾಗಿ ಅನುಸರಿಸಬೇಕಾಗುತ್ತೆ. ಅದರಿಂದ ನಿಮ್ಮ ಜೀವನ ಬದಲಾಗುತ್ತೆ. ಅದ್ಭುತವಾಗಿರುವಂತಹ ಪರಿವರ್ತನೆಯನ್ನ ಪಡೆದುಕೊಳ್ತೀರಾ. ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕನಸುಗಳನ್ನು ನನಸು ಮಾಡೋ ಕಡೆಗೆ ನೀವು ಓಡಬೇಕಾಗುತ್ತೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ.
ಏಕೆಂದರೆ ಪ್ರಯತ್ನ ಪಟ್ಟರೆ ಮಾತ್ರ ಫಲ ಸಿಗುತ್ತದೆ. ನಿಮ್ಮ ಕನಸುಗಳ ಕಡೆಗೆ ಓಡಬೇಕು ಎಂದು ಬಯಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಸ್ಪಷ್ಟವಾದ ಸಂಕೇತವಾಗಿರುತ್ತೆ. ನೀವು ಸ್ವೀಕರಿಸುವಂತಹ ಒಳ್ಳೆಯ ಸುದ್ದಿ ನಿಮಗೆ ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬವನ್ನೇ ಕೂಡ ಸಂತೋಷದಿಂದ ತುಂಬಿಸುತ್ತದೆ. ಏಕೆಂದರೆ ಅಷ್ಟು ಆಳವಾಗಿರುತ್ತದೆ. ಅಂದರೆ ನೀವು ಎಲ್ಲ ರೀತಿಯ ಕಷ್ಟಗಳನ್ನು ನಿಮ್ಮ ಕಣ್ಣ ಮುಂದೆ ನೋಡಿರ್ತೀರಾ. ಇನ್ನು ಮುಂದೆ ಶ್ರೀಮಂತಿಕೆಯನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಆಸೆಗಳನ್ನು ನೆರವೇರಿಸಿಕೊಳ್ಳುವಂತಹ ಸಮಯ, ಸಿಹಿ ತಿಂಡಿಗಳನ್ನು ವಿತರಿಸಲು ಪ್ರಾರಂಭಿಸುವಂತಹ ವಿಶೇಷವಾದ ಸಂದರ್ಭ. ಇದು ನಿಮಗೆ ಬಹಿರಂಗಗೊಳ್ಳುತ್ತಿರುವಂತಹ ಅತ್ಯಂತ ಕಠಿಣವಾದ ಸತ್ಯ. ನೀವು ಹಲವು ಬಾರಿ ಅಳುತ್ತಿದ್ದೀರಾ. ಆ ಕಣ್ಣೀರು ನಿಮ್ಮನ್ನು ಆ ಕ್ಷಣಕ್ಕೆ ಸಿದ್ಧಪಡಿಸೋದ್ರಿಂದ ಈಗ ನಗುವಂತಹ ಸಾಧ್ಯತೆ. ಧನ್ಯವಾದ ಹೇಳುವ ಸಮಯ. ನಿಮ್ಮ ಜೀವನದಲ್ಲಿ ಸಾಲವೂ ತಿರುಗುತ್ತದೆ. ಹಾಗಂದ್ರೆ ಒಟ್ಟಾರೆಯಾಗಿ ನೀವು ಅಂದುಕೊಂಡಿರುವುದನ್ನು ಸಾಧಿಸ್ತೀರಾ. ನೀವು ಅನಾರೋಗ್ಯದಿಂದ ಹೊಂದಿರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಗುಣಪಡಿಸಿಕೊಳ್ತೀರಾ. ನಿಮ್ಮ ನಿರುದ್ಯೋಗ ಸಮಸ್ಯೆ, ನಿರುದ್ಯೋಗಗಳ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನ ದೂರ ಮಾಡಿ ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಸಿಗುವ ಸಮಯ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ತೊಂದರೆಗಳನ್ನು ಕೂಡ, ಪರಿಹಾರಗಳನ್ನು ಕೂಡ ಈ ಸಂದರ್ಭದಲ್ಲಿ ಬಿರುಕುಗಳನ್ನು ದೂರ ಮಾಡ್ಕೊಳ್ತೀರಾ. ನೀವು ಮಾಡಬೇಕಾಗಿರೋದು ಸ್ವಲ್ಪ ನಂಬಿಕೆಯನ್ನು ಕಾಪಾಡಿಕೊಳ್ಳೋದು. ಒಟ್ಟಾರೆಯಾಗಿ ನೀವು ಎಂದಾದರೂ ಯಾರನ್ನಾದರೂ ತಲುಪಲು ಬಯಸಿದರೆ ಈಗ ಜನರು ಸಹಾಯಕ್ಕಾಗಿ ನಿಮ್ಮ ಬಳಿಗೆ ಬರುವಂತಹ ಸಮಯವಾಗಿರುತ್ತೆ. ನೀವು ಅನುಭವಿಸುತ್ತಿರುವ ಎಲ್ಲ ಕಷ್ಟಗಳು, ದುಃಖಗಳು ನಿಮ್ಮ ಶಕ್ತಿಯಾಗಿರುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ಹಣೆ ಬರಹ ಬದಲಾಗ್ತಾ ಇದೆ. ಶನಿದೇವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತದೆ. ಒಟ್ಟಾರೆಯಾಗಿ ಕಷ್ಟಗಳಿಂದ ಪರಿಹಾರ ವೇಗವಾಗಿ ಬದಲಾಗುವಂತಹ ಸಮಯ. ಜನರು ದಿಗ್ಭ್ರಮೆಗೆ ಒಳಗಾಗುತ್ತಾರೆ. ಅವರು ಹೇಳುತ್ತಾರೆ, ನೆನೆ ಮುರಿದು ಬಿದ್ದಿದ್ದಂತಹ ವ್ಯಕ್ತಿ ಈಗ ಆಕಾಶದ ಎತ್ತರಕ್ಕೆ ಹೇಗೆ ತಲುಪಿದ್ದಾರೆ, ಹೇಗೆ ಮುಟ್ಟಿದ್ದಾನೆ. ನೀವು ನಗುತ್ತಾ ಹೇಳಬಹುದು, ದೇವರು ಈಗ ನನ್ನೊಂದಿಗಿದ್ದಾನೆ ಅಂತ ಖಂಡಿತವಾಗಿ ಇದನ್ನು ಹೇಳುತ್ತೀರಾ. ನಿಮಗೆ ಭಯವಿರೋದಿಲ್ಲ, ನಂಬಿಕೆ ಮಾತ್ರ ಇರುತ್ತದೆ. ಮತ್ತು ನೀವು ಜೀವನದಲ್ಲಿ ಈಗ ಎಲ್ಲವನ್ನ ಕೂಡ ಪಡೆದುಕೊಳ್ಳಲು ಸಾಮರ್ಥ್ಯವನ್ನ ಪಡೆದುಕೊಂಡಿರ್ತೀರಾ. ಇದು ಕೇವಲ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಹೊಸ ಸುವರ್ಣ ಅಧ್ಯಾಯ. ಅಷ್ಟೇ ಅಲ್ಲದೆ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ, ಪರಿವರ್ತಿಸಲು ನಿಮಗೆ ನೇರವಾಗಿ ದೇವರು ಕಳಿಸುತ್ತಿರುವಂತಹ ಸಂದೇಶವಾಗಿದೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ನೋಡಿದ ತಕ್ಷಣ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದರಿಂದಾಗಿ ಖಂಡಿತ ನಿಮ್ಮ ಜೀವನವು ಬದಲಾಗುತ್ತೆ. ನಿಮ್ಮ ಸ್ನೇಹಿತರ ಜೀವನ ಕೂಡ ಬದಲಾವಣೆಗೆ ಕಾರಣವಾಗುತ್ತದೆ. ಒಟ್ಟಾರೆಯಾಗಿ ಮೀನ ರಾಶಿಯವರೇ, ನಿಮಗೆ ನಿಜವಾದ ತೊಂದರೆಗಳನ್ನು ಅನುಭವಿಸಿರುವಂತಹ ವ್ಯಕ್ತಿಗಳು ಈಗ ಶುಭ ಫಲಿತಾಂಶವನ್ನು ಸ್ವೀಕರಿಸಲು ಖಂಡಿತ ನಿಮಗೆ ಆಶ್ಚರ್ಯವಾಗಿರುವಂತಹ ಸಂದರ್ಭ ಆಗಿರುವುದರಿಂದ ನಿಮ್ಮ ಜೀವನದಲ್ಲಿ ಏಳು ಬೀಳು, ತೊಂದರೆಗಳು, ದುಃಖ ದುಮ್ಮಾನಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಈ ಸಮಯ ಸಂತೋಷದಿಂದ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ. ನಿಮ್ಮ ಜೀವನದಲ್ಲಿ ನಿಜವಾಗಿಸುವಂತಹ ಸ್ನೇಹಿತರನ್ನ ಬರಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಸಂತೋಷವನ್ನ ಸ್ವೀಕರಿಸ್ತೀರಾ. ನೀವು 100% ಗ್ಯಾರಂಟಿಯಾಗಿ ಪಡೆದುಕೊಳ್ತೀರಾ. ಒಂದು ವಿಷಯವನ್ನ ತಪ್ಪಾದರೆ ನನ್ನ ಜೀವನದುದ್ದಕ್ಕೂ ನಾನು ನಿಮಗೆ ಸೇವೆ ಸಲ್ಲಿಸಲು ಸಿದ್ಧನಾಗಿರ್ತೇನೆ. ಏಕೆಂದರೆ ನಿಮಗೆ ಈ ಮಾಹಿತಿ ನೀಡಲು ಖಂಡಿತವಾಗಿ ಗುರೂಜಿಗಳು ತಿಳಿಸಿರುವಂತೆ ನಿಮ್ಮ ಯಾವುದೇ ರೀತಿಯ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅದ್ಭುತವಾಗಿರುವಂತಹ ವರವೊಂದು ನಿಮ್ಮನ್ನು ಬಿಡದೆ ನಿಮ್ಮ ಬೆನ್ನ ಹಿಂದೆ ಸುತ್ತುತ್ತಿದೆ. ಈ ಸತ್ಯವನ್ನು ನೀವು ಹಂಚಿಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ಅಪಘಾತಕ್ಕೆ ಒಳಗಾಗ್ತೀರಾ. ಏಕೆಂದರೆ ಇದು ಸಾಮಾನ್ಯವಾದ ವಿಚಾರವಲ್ಲ. ಇದು ನಿಮ್ಮ ಆಲೋಚನೆಯ ರೀತಿಯನ್ನು ಬದಲಾಯಿಸುವಂತಹ ಒಂದು ಬಹಿರಂಗಪಡಿಸುವಿಕೆಯಾಗಿದೆ. ನಿಮ್ಮ ಜೀವನದಲ್ಲಿ ಒಂದು ಭಯಾನಕವಾಗಿರುವಂತಹ ಘಟನೆ ಸಂಭವಿಸುತ್ತದೆ. ಅದು ನಿಮ್ಮ ಕಣ್ಣುಗಳಲ್ಲಿ ರಕ್ತ ಸುರಿಸುವಂತೆ ಮಾಡುತ್ತದೆ. ಏಕೆಂದರೆ ಹೌದು ಸ್ನೇಹಿತರೆ, ಈ ಘಟನೆಯು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ಆದ್ದರಿಂದ ಈ ವಿಡಿಯೋವನ್ನು ಹಗುರವಾಗಿ ಪರಿಗಣಿಸಬೇಡಿ. ಶನಿದೇವನ ಆಶೀರ್ವಾದದ ಎಲ್ಲ ದೇವರ ಆಶೀರ್ವಾದಕ್ಕಿಂತಲೂ ಪ್ರಮುಖವಾಗಿರುತ್ತದೆ, ಅತ್ಯಂತ ನಿರ್ಣಾಯಕವಾಗಿರುತ್ತೆ ಮತ್ತು ವಿಶಿಷ್ಟವಾಗಿರುತ್ತದೆ. ಏಕೆಂದರೆ ಶನಿ ಕೊಡುವಂತಹ ಕಷ್ಟ ಅದೇ ರೀತಿ ಶ್ರೀಮಂತಿಕೆ ಯಾರು ಕೊಡಲು ಸಾಧ್ಯವಿಲ್ಲ. ಅದನ್ನು ಯಾರು ಕಿತ್ತುಕೊಳ್ಳೋಕ್ಕೂ ಸಾಧ್ಯವಿಲ್ಲ, ತಡೆಯೋದಕ್ಕೂ ಆಗೋದಿಲ್ಲ. ಈ ಶಕ್ತಿಶಾಲಿಯಾಗಿರುವಂತಹ ದಿನಗಳಲ್ಲಿ ಮೇ 1ರಿಂದ 5ನೇ ತಾರೀಕಿನವರೆಗೂ ನಿಮ್ಮ ಜೀವನದಲ್ಲಿ ಮುಂಬರುವಂತಹ ದಿನಗಳು ನಿಮಗೆ ಏನಾಗುತ್ತದೆ ಎಂಬುದರ ಬಗ್ಗೆ ನಿಮಗೆ ಅರಿವು ಕೂಡ ಇರೋದಿಲ್ಲ. ನೀವು ಶಾಶ್ವತವಾಗಿ ಬಡತನದಲ್ಲಿ ಬದುಕಲು ಉದ್ದೇಶಿಸಲ್ಪಟ್ಟಿದ್ದರೆ ನೀವು ನಿಮ್ಮ ಜೀವನದುದ್ದಕ್ಕೂ ಹೋರಾಡಬೇಕು. ಅಥವಾ ಈಗ ಸಂತೋಷ ಮತ್ತು ಸಮೃದ್ಧಿ ನಿಮಗೆ ಬರುತ್ತದೆಯೋ ಅದು ಯಾವ ರೀತಿ ಬರುತ್ತದೆ, ಎಲ್ಲಿ ಬರುತ್ತದೆ, ಯಾವ ಪ್ರದೇಶದಲ್ಲಿ ಸಿಗುತ್ತದೆ. ಖಂಡಿತವಾಗಿ ನೀವು ಆತಂಕಕ್ಕೆ ಒಳಗಾಗುವಂತಹ ಸಮಯ. ಏಕೆಂದರೆ ನಿಮ್ಮ ಜೀವನದಲ್ಲಿ ಬೀರುವಂತಹ ಪರಿಣಾಮ ಅವೆಲ್ಲ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ತಿಳಿಸಿರುವಂತಹ ಒಂದು ಪವರ್ಫುಲ್ ಆಗಿರುವ ಪರಿಹಾರವನ್ನು ಮಾಡಿ. ಇದು ನಿಮ್ಮ ಜೀವಿತ ಅವಧಿಯಲ್ಲಿ ನಿಮ್ಮ ಸ್ಥಗಿತಗೊಂಡ ಯಾವುದೇ ಕೆಲಸವನ್ನು ಕೂಡ ಪುನಃ ಕಾರ್ಯರೂಪಕ್ಕೆ ತರುವಂತಹ ಸಂದರ್ಭ. ಇದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಲಕ್ಷಗಟ್ಟಲೆ ಮತ್ತು ಸಾವಿರಾರು ಗಟ್ಟಲೆ ನಷ್ಟವಾಗುತ್ತಿದ್ದರೆ, ಅದೇ ರೀತಿ ನಿಮ್ಮಲ್ಲಿ ಸಾಕಷ್ಟು ರೀತಿಯ ಹಣ ಉಳಿತಾಯವಾಗಲು ಸಾಧ್ಯವಾಗ್ತಾ ಇಲ್ಲ ಅಂದರೆ ನಿಮ್ಮ
ಶಕ್ತಿಯ ಪ್ರಕಾರ ಹಣವಿಲ್ಲದಿದ್ದರೆ ಈ ಎಲ್ಲ ಕೆಲಸಗಳು ಈಗಾಗಲೇ ನಡಿಬೇಕಿತ್ತು. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲಾಭವನ್ನ ಪಡೆಯಬೇಕಿತ್ತು. ಆದರೆ ಈಗ ಸ್ನೇಹಿತರೆ, ಈ ದೈವಿಕವಾಗಿರುವ ಶಕ್ತಿಯಿಂದಾಗಿ ನೀವು ಎಲ್ಲಾ ರೀತಿಯ ತೊಂದರೆಗಳು ಕೂಡ ಮತ್ತು ಸಮಸ್ಯೆಗಳನ್ನ ಕೊನೆಗೊಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಯನ್ನ ತಂದು ಹಾಕುತ್ತಿರುವಂತಹ ಜನರು ದೂರವಾಗ್ತಾರೆ. ಆ ಶತ್ರುವಿನಿಂದಾಗಿ ನೀವೆಲ್ಲವನ್ನ ಕಳೆದುಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ತೊಂದರೆಯನ್ನ ಎದುರಿಸಿದ್ದೀರಾ. ಆದ್ರೆ ಸ್ನೇಹಿತರೆ, ಖಂಡಿತವಾಗಿ ನೆನಪಿಡಿ, ಈಗ ಎಲ್ಲವೂ ಕೂಡ ಬದಲಾಗುತ್ತದೆ. ಸಮಯ ಈಗ ನಿಮ್ಮ ಪರವಾಗಿ ತಿರುಗುತ್ತಿದೆ. ಆ ಶತ್ರು ನಿಮ್ಮ ಮುಂದೆ ನಿಮ್ಮ ಕಾಲ ಕೆಳಗೆ ಬಂದು ಬೀಳ್ತಾನೆ. ಏಕೆಂದ್ರೆ ಈಗ ನೀವು ಗೆಲ್ಲುವ ಸಮಯ ಶುರುವಾಗ್ತಾ ಇದೆ. ಈಗ ನಿಮ್ಮ ಜೀವನವು ಬದಲಾಗುವಂತಹ ಕ್ಷಣ. ಈ ಶತ್ರುವಿನಿಂದಾಗಿ ನಿಮ್ಮೆಲ್ಲ ತೊಂದರೆಗಳು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತೀರಾ. ಏಕೆಂದ್ರೆ ಈಗ ಶನಿದೇವರ ಕೃಪೆ ನಿಮ್ಮ ಮೇಲಿದೆ. ಶತ್ರುವಿನ ನಾಶ ಖಚಿತವಾಗಿದೆ. ನಿಮ್ಮ ಕೆಲಸ ಪ್ರಾರಂಭಿಸುವ ಮೊದಲೇ ಮುಗಿಯುತ್ತದೆ. ಅದು ಪ್ರಾರಂಭವಾಗುವ ಮೊದಲೇ ಅಡೆತಡೆಗಳು ಉದ್ಭವಿಸಲು ಪ್ರಾರಂಭಿಸುತ್ತಿತ್ತು ಮತ್ತು ಕೊನೆಯಲ್ಲಿ ನೀವು ಅವುಗಳನ್ನು ಯಶಸ್ಸನ್ನ ಸಾಧಿಸಲು ಬಯಸ್ತಾ ಇದ್ರಿ. ಆದ್ರೆ ಸ್ನೇಹಿತರೆ, ಖಂಡಿತವಾಗಿ ನೀವು ನಿಮ್ಮನ್ನ ನೋಡಿಕೊಳ್ಳಲಾಗದ ಕುರಿತು ನೀವು ಬೇರೆಯವರಿಗೆ ಸಹಾಯ ಮಾಡಬಹುದು. ಆದರೆ ಸ್ನೇಹಿತರೆ, ಖಂಡಿತವಾಗಿ ಮೊದಲು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಬೇಕು. ಆಗ ಮಾತ್ರ ನೀವು ಬೇರೆಯವರಿಗೆ ಸಹಾಯ ಮಾಡೋಕೆ ಸಾಧ್ಯವಾಗುತ್ತದೆ. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಒಟ್ಟಾರೆಯಾಗಿ ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಶ್ರೀಮಂತರಾಗೋದ್ರ ಜೊತೆಗೆ ಬೇರೆಯವರಿಗೆ ಸಹಾಯ ಮಾಡ್ತೀರಾ. ಯಾವುದೇ ವೃತ್ತಿ ಸಂಬಂಧಿತ ಕ್ಷೇತ್ರದಲ್ಲಿ ನಿಮಗೆ ಪ್ರಗತಿಯನ್ನ ಪಡೆದುಕೊಳ್ಳುವಂತಹ ಸಮಯವಾಗಿರುತ್ತೆ. ಆ ವೃತ್ತಿಯಲ್ಲಿ ನೀವು ಯೋಗ್ಯವಾಗಿರುವಂತಹ ವಿಶೇಷವಾದ ಪೋಸ್ಟ್ಗೆ ವರ್ಗಾವಣೆ ಪಡೆದುಕೊಳ್ತೀರಾ. ಸ್ಥಗಿತಗೊಂಡ ಕೆಲಸಗಳನ್ನ ಪೂರ್ಣಗೊಳಿಸ್ತೀರಾ. ಉದ್ಯೋಗವನ್ನ ಹುಡುಕುತ್ತಿರುವಂತವರಿಗೆ ಉತ್ತಮವಾದ ಪ್ರಯಾಣ ಕೊನೆಯಾಗುವಂಥದ್ದು. ಯಾಕಂದ್ರೆ ನೀವು ಇಷ್ಟಪಟ್ಟಂತಹ ಕೆಲಸವನ್ನ ಈಗ ಆಲ್ರೆಡಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬಂದು ನಿಂತಿದ್ದೀರಾ. ನೀವು 2 ಲಕ್ಷದಿಂದ 10 ಲಕ್ಷ ದುಡಿಯುವಂತ ಕೆಪಾಸಿಟಿಯನ್ನ ಹೊಂದಿರುವಂತಹ ಮನುಷ್ಯರಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅಂದುಕೊಂಡದ್ದೆಲ್ಲ ಕನಸಿನ ರೀತಿ ನಡೀತಾ ಹೋಗುತ್ತೆ. ನೀವು ಬೇರೆಯವರ ಜನರನ್ನ ತಪ್ಪಿಸಬೇಕಾದ್ರೆ ಬೇರೆಯವರಿಗೆ ಒಳ್ಳೆಯವರಂತೆ ನಡೆಸುವಂತಹ ಮತ್ತು ಅವರ ಬೆನ್ನಿಗೆ ಇರಿಸುವಂತಹ ಬುದ್ಧಿವಂತ ಜನರನ್ನ ದೂರ ಇರಿಸಬೇಕು. ಅವ್ರನ್ನ ತಪ್ಪಿಸಬೇಕಾಗುತ್ತೆ. ಏಕೆಂದ್ರೆ ಶತ್ರುಗಳು ನಿಮ್ಮ ಬಗ್ಗೆ ಪೂರ್ಣವಾಗಿ ತಿಳಿದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏಕೆಂದ್ರೆ ಜೊತೆಗೆ ಒಳ್ಳೆಯವರಾಗಿ ನಟಿಸಿ ನಿಮ್ಮೆಲ್ಲ ತೊಂದರೆಗಳಿಗೆ ಕಾರಣವಾಗಿರುವಂತಹ ಕೆಲವೊಂದಿಷ್ಟು ನಿಮ್ಮ ರಹಸ್ಯವನ್ನು ತಿಳಿದುಕೊಂಡು ನಿಮ್ಮ ವಿರುದ್ಧ ತಂತ್ರವಾಗಿ ಬಳಸುತ್ತಿರುವಂತಹ ಜನರಿಂದ ದೂರವಾಗಬೇಕು. ಈಗ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾರೊಂದಿಗಾದ್ರೂ ಚರ್ಚೆ ಮಾಡೋದು ಒಳ್ಳೆಯದಲ್ಲ. ಈಗ ನೀವು ಎಲ್ಲವನ್ನ ಸ್ವೀಕರಿಸ್ತೀರಾ. ದೇವರ ಕೃಪೆಗೆ ಪಾತ್ರರಾಗ್ತೀರಾ. ಈಗ ಸಮಯ ನಿಜವಾಗಿ ನಂಬಿಕೆಗೆ ಮೀಸಲಿಡಿ. ಈ ಪವಾಡ ಯಾವಾಗ ಅಥವಾ ಹೇಗೆ ಸಂಭವಿಸುತ್ತದೆ ಎಂಬುದರ ಬಗ್ಗೆ ನೀವು ದೈವಿಕವಾದ ಚಿಹ್ನೆಯನ್ನ ನಂಬಬೇಕು. ಅದು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಕಾರಾತ್ಮಕವಾದ ಬದಲಾವಣೆಯನ್ನು ತರುತ್ತದೆ. ಹಾಗಾದ್ರೆ ಹೌದು ಸ್ನೇಹಿತರೆ, ಮತ್ತು ನಿಮ್ಮ ಜಗತ್ತಿನಲ್ಲಿ ಯಾವುದೇ ರೀತಿಯ ಶಕ್ತಿಯು ನಿಮ್ಮನ್ನ ಜೀವನದಲ್ಲಿ ತೊಂದರೆ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮನ್ನ ತಡೆಯಲು ಕೂಡ ಸಾಧ್ಯವಾಗುವುದಿಲ್ಲ ಎಂದು ನೀವು ನಂಬಬಹುದು, ನೋಡಬಹುದು. ಸ್ನೇಹಿತರೆ, ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಕೇಳಿದ್ದೀರಾ. ನಿಮ್ಮ ಮಾಹಿತಿಗಾಗಿ ಈ ಸಂದರ್ಭದಲ್ಲಿ ದೈವಿಕವಾದ ಶಕ್ತಿ ನಿಮ್ಮ ಜೀವಿತ ಅವಧಿಯಲ್ಲಿ ಸ್ವಲ್ಪ ಕೋಪಗೊಂಡಿದೆ ಎಂದು ನಾವು ನಿಮಗೆ ಹೇಳೋಣ. ಅದೇ ರೀತಿ ನೀವು ಈಗ ಕೋಪವನ್ನ ತಡಿಬೇಕು ಅಂದ್ರೆ ಶತ್ರುಗಳನ್ನ ತುಂಬಾ ನಂಬಿದ್ದೀರಾ. ಆ ಶತ್ರುಗಳಿಂದ ತೊಂದರೆಯನ್ನ ಅನುಭವಿಸಿದ್ದೀರಾ. ಈಗ ಎಲ್ಲವನ್ನ ಕೂಡ ಸರಿಪಡಿಸಿಕೊಳ್ಳುವ ಸಮಯ ಬಂದಿದೆ. ಅದರಿಂದ ನಿಮ್ಮನ್ನ ಸಂಪೂರ್ಣವಾಗಿ ಯಾರು ನಾಶ ಮಾಡಕ್ಕೆ ಬಯಸ್ತಾ ಇದ್ದಾರೋ ಅವರ ಮೇಲೆ ತಾಂತ್ರಿಕವಾದ ಆಚರಣೆಗಳನ್ನ ಮಾಡಿಕೊಳ್ತಾರೆ. ಯಾಕಂದ್ರೆ ನಿಮ್ಮ ಎಲ್ಲ ವಿರುದ್ಧ ಅವರಿಗೆ ತಿರುಗುವಂತಹ ಸಮಯ. ಈಗ ಸಾಧುಗಳ ಸಹಾಯದಿಂದ ನಿಮ್ಮೆಲ್ಲರ ಮೇಲೆ ನಡೆಯುತ್ತಿದ್ದಂತಹ ದಾಳಿಗಳು ದೂರವಾಗುತ್ತದೆ. ಒಂದು ರೀತಿಯ ವಿಶೇಷವಾಗಿರುವ ಶಕ್ತಿ ತುಂಬುತ್ತದೆ. ಈ ಸಂದರ್ಭ ಸರಿಯಾದ ರೀತಿಯಲ್ಲಿ ಮತ್ತು ಬುದ್ಧಿವಂತಿಕೆಯನ್ನು ನಿರ್ವಹಿಸೋದರ ಮೂಲಕ ದೇವರ ಕೃಪೆಗೆ ಪಾತ್ರ ಆಗ್ಬೋದು. ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಜಪ ಮಾಡಬೇಕು. ಕಷ್ಟಗಳಲ್ಲಿರ್ತಕ್ಕಂತಹ ಜನರಿಗೆ ಸಹಾಯ ಮಾಡಬೇಕು. ಇದರಿಂದ ನಿಮ್ಮ ಕಷ್ಟಗಳು ಕೂಡ ಪರಿಹಾರವಾಗುತ್ತದೆ. ಇರುವೆಗಳಿಗೆ ಸಕ್ಕರೆಯನ್ನ ಚೆಲ್ಲಬೇಕು ಮತ್ತು ಹಸುವಿಗೆ ಗೋವಿಗೆ ಏನಾದರೂ ತರಕಾರಿಗಳನ್ನ ದಾನ ಮಾಡಬೇಕು. ಅಷ್ಟೇ ಅಲ್ಲದೆ ಯಾರಾದರೂ ಹೊಟ್ಟೆ ಹಸಿವು ಅಥವಾ ನೀರಿಲ್ಲದೆ ಪರದಾಡ್ತಿರುವಂತಹ ವ್ಯಕ್ತಿಗಳಿಗೆ ನೀರು ಕೊಡಿಸೋದು ಕೂಡ ಒಂದು ಮಹಾ ಪುಣ್ಯದ ಕೆಲಸವಾಗಿರುತ್ತೆ. ಆಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ಕೂಡ ದೂರವಾಗಿ ಶ್ರೀಮಂತಿಕೆ ನಿಮ್ಮ ಬೆನ್ನ ಹಿಂದೆ ಬರುತ್ತದೆ. ಮೇ 1ರಿಂದ 5ನೇ ತಾರೀಕಿನ ದಿನಗಳಲ್ಲಿ ನಡೆಯುವಂತಹ ಬಹುದೊಡ್ಡದಾದ ವಿಷಯವಾಗಿದೆ. ಇದನ್ನ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವರ ಒಂದು ಪಾದಕ್ಕೆ ತಲುಪುತ್ತದೆ. ಆದ್ದರಿಂದ ನಿರ್ವಹಿಸುವಂತಹ ಕಾರ್ಯವನ್ನ ಮನಸ್ಸಿಟ್ಟು ಜಾಗರೂಕತೆಯಿಂದ ಶ್ರದ್ಧೆಯಿಂದ ಮಾಡಿದ್ದೆ ಆದಲ್ಲಿ ನಿಮಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಬರೋದಿಲ್ಲ. ಎಲ್ಲಾ ರೀತಿಯ ಅದ್ಭುತವಾದ ಶ್ರೀಮಂತಿಕೆ ಸಮಯವನ್ನ ಬರ ಮಾಡ್ಕೊಳ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.